ಅಧ್ಯಕ್ಷರು ಸನ್ಮಾನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ ಲೀಡರ್ ಆಫ್ ಅಪೋಸಿಷನ್ ಮತ್ತೆ ಮಾಜಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು, ಕೆ.ಸಿ. ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಎಲ್ಲ ಕುತ್ಕೊಂಡು ಸಿದ್ದರಾಮಯ್ಯ ಸಾಹೇಬ್ರ ಜೊತೆಲಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಜೊತೆಲಿ ಬಹಳ ವಿಸ್ತಾರವಾಗಿ ಮಾತಾಡಿದ್ದಾರೆ. ರಾಜ್ಯಸಭಾ ಎಲೆಕ್ಷನ್ಸ್ ನಮ್ಮ ಹತ್ರ 3 ಸೀಟ್ ಬರ್ತಾ ಇದಾವೆ. ಮತ್ತೆ ನಾವು 5 ಸೀಟ್ MLC ಯಲ್ಲಿ ಗೆಲ್ಬಹುದು. ಅವ್ರನ್ನ ನಾಮಿನೇಷನ್ ಬರ್ತಾ ಇದ್ದಾವೆ. ಮತ್ತೆ ಮಿನಿಸ್ಟ್ರಿ ರೀಶಫಲ್ ಏನ್ ಮಾಡಬೇಕು ಇವೆಲ್ಲ ತಗೊಂಡು ಬಹಳ ವಿಸ್ತಾರವಾಗಿ ಚರ್ಚೆ ಆಗಿದೆ. ಅದಕ್ಕೆ 5-6 ಗಂಟೆ 7 ಗಂಟೆ ಚರ್ಚೆ ಮಾಡಬೇಕಾಗಿತ್ತು. ಕಾಸ್ಟ್ ಕಮ್ಯುನಿಟಿ ಕಾಂಬಿನೇಷನ್, ಸರ್ಕಾರ ಹೆಂಗ್ ಕೆಲಸ ಮಾಡ್ತಾ ಇದೆ, ಮುಂದೆ ಏನ್ ಡೆವಲಪ್ಮೆಂಟ್ಸ್ ಮಾಡಬೇಕು, ಯಾವ ಇಶ್ಯೂಸ್ ಟೇಕಪ್ ಮಾಡಬೇಕು ಅನ್ನೋದು ಬಹಳ ಡೀಟೇಲ್ ಆಗೋದು ಚರ್ಚೆ ಆಗಿದೆ. ಇವಾಗ ಮುಂದೆ ಎಲ್ಲ ಅನೌನ್ಸ್ಮೆಂಟ್ ಮಾಡ್ತೀವಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ, ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ಕರೆದವರು ಏನೇನು ಇಲ್ಲಿ ಚರ್ಚೆ ಆಗಿದೆ ಅವೆಲ್ಲ ಡಿಸ್ಕಸ್ ಮಾಡ್ಕೊಂತಾರ ಅವ್ರ ಕ್ಯಾಬಿನೆಟ್ ಕೊಲೀಗ್ಸ್ ಜೊತೆಲಿ. ಬಹುತೇಕ ಸಿಎಂ ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಚರ್ಚೆ ಆಗ್ತಾ ಇದೆ. ನೀವೆಲ್ಲ ಮಾಧ್ಯಮಗಳಲ್ಲಿ ನೀವು ನಡೆಸ್ತಾ ಇದ್ದೀರಾ, ರಾಜೀನಾಮೆ ಕೊಡ್ತಾರೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ, ಕೆಲವೊಂದು ಜನರು ಗವರ್ನರ್ ಹತ್ರ ಟೈಮ್ ತಗೊಂಡಿದ್ದಾರೆ, ನೀವೆಲ್ಲ ನಡೆಸ್ತಾ ಇದ್ದೀರಿ. ನಮಗಂತೂ ಯಾವ ಇಂಟಿಮೇಷನ್ ಇಲ್ಲ, ನಮಗಂತೂ ಯಾವ ನಾಲೆಜ್ ಇಲ್ಲ. ರಾಜ್ಯಸಭಾ MLCs ಮತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ರೀಶಫಲ್ ಮಾಡೋ ಬಗ್ಗೆ ಚರ್ಚೆ ಆಗಿದೆ. ಮಿಕ್ಕಿದೇನಾದ್ರೂ ಇನ್ನ ಸೀರಿಯಸ್ ಡೆವಲಪ್ಮೆಂಟ್ ಇದ್ರೆ ತಮಗೆ ನಮ್ಮ ಸುರ್ಜೇವಾಲಾ ಅವರು ಇವತ್ತು ಬಂದಿದ್ದಾರೆ, ಅವ್ರ ಮೊನ್ನೆಲ್ಲ ತಿಳಿಸ್ತಾರೆ. ಯಾರು ಅಲ್ಲ, ಇವಾಗ ಅವ್ರು ಹೇಳಿಲ್ಲ ಅಂದ್ರೆ ನೀವು ಆಗಿದೆ ಅಂದ್ಬಿಟ್ಟು ನೀವು ಅನ್ಕೊಂಡು ನಡೆಸಿದ್ರೆ ಏನ್ ಮಾಡಕ್ ಆಗೋದಿಲ್ಲ. ಏನ್ ಚರ್ಚೆ ಆಗಿದೆ ತಮ್ಮನ್ನೆಲ್ಲ ನಾನು ತಿಳಿಸ್ತಾ ಇದ್ದೇನೆ. ರಾಜ್ಯಸಭಾ MLCs ಮತ್ತೆ ಮಿನಿಸ್ಟ್ರಿ ರೀಶಫಲ್ ಚರ್ಚೆ ಆಗಿದೆ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದಾರೆ. ಅದಕ್ಕಿಂತ ಜಾಸ್ತಿ ಏನಾದ್ರು ಚರ್ಚೆ ಆಗಿದ್ರೆ, ಏನಾದ್ರು ಡೆವಲಪ್ಮೆಂಟ್ ಇದ್ರೆ, ಏನಾದ್ರು ಅದೇ ನಿರ್ಧಾರ ಮಾಡಿದ್ರೆ ಸುರ್ಜೇವಾಲಾ ಅವರು ಇವತ್ತೆಲ್ಲ ನಾಳೆ ನಮ್ಮನ್ನು 3 ರಾಜ್ಯಸಭಾ 10 MLCs, ಮಿನಿಸ್ಟ್ರಿ ರೀಶಫಲ್, ಕಾಸ್ಟ್ ಕಮ್ಯುನಿಟಿ ಪರ್ಫಾರ್ಮೆನ್ಸ್, ಯಾರು ಪರ್ಫಾರ್ಮ್ ಮಾಡಿದ್ದಾರೆ, ಯಾರು ಕೆಲಸ ಮಾಡಿಲ್ಲ, ಯಾರ ವಿರುದ್ಧ ಆರೋಪಗಳಿದೆ, ಇವೆಲ್ಲ ಡಿಟೇಲ್ ಆಗಿ ಚರ್ಚೆ ಮಾಡ್ಬೇಕಾಗುತ್ತಲ್ಲ. ಯಾಕಂದ್ರೆ ಇವಾಗ ನಾವು 5 ವರ್ಷ ಮುಂದೆ ಗವರ್ಮೆಂಟ್ ಅಲ್ಲ, ಇವಾಗ 2 ವರ್ಷ ಗವರ್ಮೆಂಟ್ ಇರುತ್ತೆ, ಅದಾದ್ಮೇಲೆ ಎಲೆಕ್ಷನ್ ಹೋಗ್ಬೇಕು. ಇವಾಗ ರೀಶಫಲ್ ಏನ್ ಮಾಡ್ತೀವಿ, ದಟ್ ವಿಲ್ ಬಿ ಎಲೆಕ್ಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಎಲೆಕ್ಷನ್ ಮುಂದೆ ಇಟ್ಕೊಂಡು ನಾವು ಚರ್ಚೆ ಮಾಡ್ಕೊಂಡು ಆ ಪ್ರಕಾರ ನಾವು ಹೋಗ್ಬೇಕು. ನಿಮಗೆ ಗೊತ್ತಿದ್ದಂಗೆ ಪೊಲಿಟಿಕ್ಸ್ ಅಲ್ಲಿ ಸಹಜ ಈ ಕಮ್ಯುನಿಟಿ ರೆಪ್ರೆಸೆಂಟೇಷನ್ ಕೊಡಬೇಕು, ಕಾಸ್ಟ್ ರೆಪ್ರೆಸೆಂಟೇಷನ್ ಕೊಡಬೇಕು, ರೀಜನಲ್ ರೆಪ್ರೆಸೆಂಟೇಷನ್ ಕೊಡಬೇಕು, ಡಿಸ್ಟ್ರಿಕ್ಟ್ ರೆಪ್ರೆಸೆಂಟೇಷನ್ ಕೊಡಬೇಕು. ಅವೆಲ್ಲ ಬಹಳ ಡಿಟೇಲ್ ಆಗಿ ಮಾತಾಡಿದ್ದಾರೆ. ತಮಗೆ ಮಾಧ್ಯಮಗೋಷ್ಠಿ ಅವರು ಮಾಡಿ ತಿಳಿಸ್ತಾರೆ ಏನೇನು ಮಾಡಿದ್ದಾರೆ. ಸಚಿವ ಸಂಪುಟ ಆಗಲ್ಲ, ಗೊತ್ತಿಲ್ಲ, ಯಾಕಂದ್ರೆ ನಾನು ಮೀಟಿಂಗ್ ಅಲ್ಲಿ ಇರ್ಲಿಲ್ಲ. ಹಂಗ ಏನಾದ್ರು ನಿರ್ಧಾರ ಇದ್ರೆ ತಮಗೆ ಹೈಕಮಾಂಡ್ ಅವರು ತಮಗೆ ತಿಳಿಸ್ತಾರೆ.